ಸ್ನೇಹಿತರೆ, ಈ ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಮೂವಿಯಲ್ಲಿ ತುಂಬ ಭಯಾನಕವಾದ 20ನೇ ಶತಮಾನದಲ್ಲಿ ನಡೆಯುತ್ತಿದ್ದ ರಿಚುವಲ್ ಇದೆ. ಆತ್ಮ ತನ್ನ ಸೇಡಿನಿಂದ ಯಾವ ರೀತಿ ಡೀಮನ್ ಆಗಿ ಬದಲಾಗುತ್ತೆ ಎಂದು ಈ ಮೂವಿಯಲ್ಲಿ ತೋರಿಸಲಾಗಿದೆ. ಹಾಗಾಗಿ ಈ ಮೂವಿ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ವಿಡಿಯೋನ ಮಿಸ್ ಮಾಡಿಕೊಳ್ಳದೆ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಜನವರಿ 1968ರಲ್ಲಿ. ಆಗ ನಾವು ಒಂದು ಮ್ಯಾನ್ಷನ್ನಲ್ಲಿರುವ ಆನಾ ಹಾಗೂ ಕ್ಲೈವ್ ಎಂಬ ಕಪಲ್ಸ್ ಅನ್ನು ನೋಡ್ತೀವಿ. ಆನಾಳ ಆರೋಗ್ಯ ತುಂಬ ಕೆಟ್ಟಿರುತ್ತೆ. ಅವಳ ದೇಹದಲ್ಲಿ ಒಂದು ಆತ್ಮ ಇದೆ ಎಂದು ಕ್ಲೈವ್ ನಂಬಿರ್ತಾನೆ. ಅದನ್ನು ಹೇಗಾದರೂ ಮಾಡಿ ನಾನು ಹೊರ ತೆಗೆಯಲೇಬೇಕೆಂದು ಅವನ ಮನೆಯಲ್ಲಿ ಇದ್ದ ತುಂಬ ಪುರಾತನ ಕಾಲದ ಒಂದು ಬುಕ್ ಅನ್ನು ತೆಗೆದುಕೊಳ್ತಾನೆ. ಹಾಗೆ ಆನಾಳ ರಿಂಗ್ ಅನ್ನು ತೆಗೆದುಕೊಂಡು ಒಂದು ಜಾಗಕ್ಕೆ ಬರ್ತಾನೆ. ಒಂದು ಖಾಲಿ ಪೇಂಟ್ ಬೋರ್ಡ್ ಅನ್ನು ಇಟ್ಟು ಅದರ ಮುಂದೆ ಕ್ಯಾಂಡಲ್ಗಳನ್ನು ಹಚ್ಚಿ ಆ ಬೋರ್ಡ್ನ ಮುಂದೆ ಪೇಂಟ್ಗಳನ್ನು ಇಡ್ತಾನೆ. ನಂತರ ಆ ಬುಕ್ ಅನ್ನು ನೋಡಿಕೊಂಡು ಒಂದು ರಿಚುವಲ್ ಅನ್ನ ಮಾಡಲು ಮುಂದಾಗ್ತಾನೆ. ಆ ರಿಚುವಲ್ನ ಹೆಸರು ಪೇಂಟೆಡ್. ನಂತರ ಆ ಎಂಟಿಟಿಗೆ ನನ್ನ ಮುಂದೆ ಬಾ ಎಂದು ಆಜ್ಞೆ ಮಾಡ್ತಾನೆ. ಹೀಗೆ ನೋಡುತ್ತಿದ್ದಂತೆ ಆ ಜಾಗ ತುಂಬ ನಿಶಬ್ದವಾಗುತ್ತೆ. ಅಲ್ಲಿದ್ದ ಪೇಂಟ್ ಮೇಲೆ ಹೋಗಲು ಶುರುವಾಗುತ್ತೆ. ತನ್ನಷ್ಟಕ್ಕೆ ತಾನೇ ಆ ಖಾಲಿ ಬೋರ್ಡ್ನ ಮೇಲೆ ಆ ಪೇಂಟ್ ಹೋಗಿ ಒಂದು ಪೇಂಟಿಂಗ್ ಸೃಷ್ಟಿಯಾಗುತ್ತೆ. ನಿಧಾನವಾಗಿ ಆ ಬೋರ್ಡ್ನಲ್ಲಿ ಒಬ್ಬಳು ಮಹಿಳೆಯ ಪೇಂಟಿಂಗ್ ಬರುತ್ತೆ. ಅದರಲ್ಲಿ ಆಕೆ ಜೀವಂತವಾಗಿರ್ತಾಳೆ. ನಂತರ ಆ ಎಂಟಿಟಿ ಕ್ಲೈವ್ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಬಂದ ಶಬ್ದದಿಂದ ತುಂಬ ಗಾಬರಿಯಾಗಿ ಎದ್ದೇಳುವ ಆನಾಳ ಮುಂದೆ ಕ್ಲೈವ್ ಕುಳಿತಿರ್ತಾನೆ. ಆನಾಳ ಆರೋಗ್ಯ ಸರಿಯಾಗಿರುತ್ತೆ. ಆದರೆ ಆಕೆ ಅತಿಯಾಗಿ ಹೆದರಲು ಶುರು ಮಾಡ್ತಾಳೆ. ಏಕೆಂದರೆ ಅವಳ ಮುಂದೆ ಕುಳಿತಿದ್ದ ಕ್ಲೈವ್ ಆ ಎಂಟಿಟಿಯಿಂದ ಪೊಸೆಸ್ ಆಗಿ ಇವಿಲ್ನ ರೀತಿ ತುಂಬ ಕ್ರೀಪಿಯಾಗಿ ನಗುತ್ತಿರುತ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು 5 ತಿಂಗಳ ನಂತರ. ಆಗ ನಮಗೆ ಒಂದು ಕುಟುಂಬ ಪರಿಚಯವಾಗುತ್ತೆ. ಅವರ ಹೆಸರು ಎವೆಲಿನ್, ಆಕೆಯ ಗಂಡ ಆಡಮ್. ಇವರಿಗೆ ಮಕ್ಕಳಿರ್ತಾರೆ, ನೆಲ್ಸನ್, ಜೆನಿಸ್ ಹಾಗೂ ಲೂಸಿ. ಆಡಮ್ ಒಬ್ಬ ಕಾರ್ಪೆಂಟರ್ ಆಗಿರ್ತಾನೆ. ಆದರೆ ಸರಿಯಾದ ಕೆಲಸಗಳು ಅವನಿಗೆ ಸಿಗದ ಕಾರಣ ಮನೆ ಬಡತನದಲ್ಲಿಯೇ ನಡೆಯುತ್ತಿರುತ್ತೆ. ಮನೆಯಲ್ಲಿ ಬಡತನ ಇದ್ದರೂ ಅವರ ಕುಟುಂಬ ತುಂಬ ಸಂತೋಷವಾಗಿರುತ್ತೆ. ಹೀಗಿರುವಾಗ ಒಂದು ದಿನ ಆ ಮನೆಗೆ ಒಬ್ಬ ಲಾಯರ್ ಬರ್ತಾನೆ. ಆತ ಒಂದು ಆರ್ಡರ್ ಲೆಟರ್ ಅನ್ನು ತಂದಿರ್ತಾನೆ. ಎವೆಲಿನ್ ಅನ್ನು ಕರೆಸಿ ಹೀಗೆ ಹೇಳ್ತಾನೆ, ನಿಮ್ಮ ಕಸಿನ್ ಆದ ಆನಾ ಹಾಗೂ ಅವಳ ಗಂಡ ಕ್ಲೈವ್ ಈಗ ಬದುಕಿಲ್ಲ. ಅವರ ಸಾವಾಗಿದೆ. ವಿಲ್ನ ಪ್ರಕಾರ ನೀವೇ ಅವಳ ಮನೆಯ ಎಕ್ಸಿಕ್ಯೂಟರ್ ಎಂದು ನೇಮಕ ಮಾಡಲಾಗಿದೆ. ಇದಕ್ಕೆ ನೀವೇನಾದರೂ ಒಪ್ಪಿದರೆ ನಿಮಗೆ ಅವರ ಪ್ರಾಪರ್ಟಿಯಲ್ಲಿ 10% ಸಿಗುತ್ತೆ. ಹಾಗೆಯೇ $10,000 ಸ್ಯಾಲರಿಯ ರೂಪದಲ್ಲಿ ನಿಮ್ಮದಾಗುತ್ತೆ ಎಂದು ಹೇಳ್ತಾನೆ. ನಂತರ ಈ ವಿಷಯವನ್ನು ಆಡಮ್ಗೆ ಎವೆಲಿನ್ ಹೇಳ್ತಾಳೆ. ಮನೆಯಲ್ಲಿ ದುಡ್ಡಿನ ತೊಂದರೆ ಇರೋ ಕಾರಣ ಈ ಕೆಲಸಕ್ಕೆ ಆಡಮ್ ಒಪ್ಪಿಕೊಳ್ತಾನೆ. ಸ್ನೇಹಿತರೆ, ಎಕ್ಸಿಕ್ಯೂಟರ್ ಎಂದರೆ ಯಾರಾದರೂ ಕುಟುಂಬದ ಸದಸ್ಯರು ಸತ್ತಾಗ ಅವರ ಸಂಬಂಧಿಕರು ಅವರ ಪ್ರಾಪರ್ಟಿಯನ್ನು ಕಾನೂನಿನ ಪ್ರಕಾರ ಪಡೆದುಕೊಳ್ತಾರೆ. ನಂತರ ಅವರು ಆ ಜಾಗವನ್ನು ರೆನೋವೇಷನ್ ಮಾಡಬಹುದು. ಮನೆಯ ಎಲ್ಲ ವಸ್ತುಗಳನ್ನು ಲಿಸ್ಟ್ ಮಾಡಿ ಬೇಡವಾದ ವಸ್ತುಗಳನ್ನು ಮಾರಬಹುದು. ಆ ಮನೆಯ ಮೇಲೆ ಯಾವುದಾದರೂ ಸಾಲ ಇದ್ದರೆ ತೀರಿಸಬಹುದು. ಆ ಮನೆಯಲ್ಲಿ ಬೇಕಾದರೆ ಜೀವನ ನಡೆಸಬಹುದು. ಆದರೆ ಆ ಮನೆಯ ಓನರ್ ಅವರಾಗಿರೋದಿಲ್ಲ. ಆ ಮನೆಯನ್ನು ಮಾರುವ ಅಧಿಕಾರ ಕೂಡ ಅವರಿಗೆ ಇರೋದಿಲ್ಲ. ಆಡಮ್ನ ಮಾತಿಗೆ ಒಪ್ಪಿಕೊಳ್ಳುವ ಎವೆಲಿನ್ ಆ ಮನೆಗೆ ಹೋಗಲು ಸರಿಯೆಂದು ಒಪ್ಪಿಕೊಳ್ತಾಳೆ. ಇಡೀ ಕುಟುಂಬ ಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಲಿಸ್ಟ್ ಮಾಡಲು ಆ ಮನೆಗೆ ಹೋಗ್ತಾರೆ. ಆನಾಳ ಸಾವಿನಿಂದ ಅವಳ ಕಸಿನ್ ಆಗಿರುವ ಎವೆಲಿನ್ಗೆ ಸ್ವಲ್ಪ ದುಃಖವಿರುತ್ತೆ. ನಂತರ ಅವರು ಮನೆಗೆ ಬರ್ತಾರೆ. ಎವೆಲಿನ್, ಆಡಮ್ ಹಾಗೂ ನೆಲ್ಸನ್ ಮನೆಯ ವಸ್ತುಗಳನ್ನು ಲಿಸ್ಟ್ ಮಾಡಲು ಮುಂದಾಗ್ತಾರೆ. ಈ ಸಮಯದಲ್ಲಿ ಅವರಿಗೆ ಆ ಕರ್ಸ್ ಮಹಿಳೆಯ ಪೇಂಟಿಂಗ್ ಕಾಣುತ್ತೆ. ಅದು ನೇಕೆಡ್ ಆಗಿರುವ ಕಾರಣ ಅದಕ್ಕೆ ಬಟ್ಟೆಯನ್ನ ಮುಚ್ಚಿ ಅದನ್ನು ಆಟಿಕ್ನಲ್ಲಿ ಇಡಲು ಎವೆಲಿನ್ ಹೇಳ್ತಾಳೆ. ರಾತ್ರಿಯಲ್ಲಿ ಮಲಗಿದ್ದ ಎವೆಲಿನ್ಗೆ ಯಾರೋ ಮನೆಯಲ್ಲಿ ಓಡಾಡುತ್ತಿರುವ ರೀತಿ ಶಬ್ದ ಕೇಳುತ್ತೆ. ಜೆನಿಸ್ ಮಲಗಿದ್ದ ಒಂದು ರೂಮ್ನಲ್ಲಿ ಬಾರ್ಬರ್ನ ಪೇಂಟಿಂಗ್ ಇರುತ್ತೆ. ಅದು ನೋಡಲು ಜೆನಿಸ್ಗೆ ಸ್ವಲ್ಪ ಭಯಾನಕ ಎಂದು ಅನ್ನಿಸುತ್ತಿರುತ್ತೆ. ಅದನ್ನು ತೆಗೆದುಹಾಕಲು ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ನಂತರ ಆಕೆ ಹಾಗೆಯೇ ಮಲಗ್ತಾಳೆ. ಬೆಳಿಗ್ಗೆಯಾದಾಗ ಅವಳ ತಲೆ ಕೂದಲನ್ನು ಯಾರೋ ಕಟ್ ಮಾಡಿರ್ತಾರೆ. ಅದರಿಂದ ಅವಳಿಗೆ ತುಂಬ ದುಃಖವಾಗುತ್ತೆ. ಹಾಗೆಯೇ ಅತಿಯಾದ ಕೋಪ ಬಂದು ಇದನ್ನು ಮಾಡಿರೋದು ಲೂಸಿನಿ ಎಂದುಕೊಂಡು ಅವಳಿಗೆ ಹೊಡೆಯಲು ಹೋಗ್ತಾಳೆ. ಅದೇ ಸಮಯಕ್ಕೆ ಎವೆಲಿನ್ ಬರ್ತಾಳೆ.
ಆಗ ಲೂಸಿ, ನಾನು ಈ ಕೆಲಸ ಮಾಡಿಲ್ಲ ಎಂದು ಎಷ್ಟೇ ಹೇಳಿದರೂ ಜೆನಿಸ್ ನಂಬೋದೇ ಇಲ್ಲ. ನಂತರ ನೆಲ್ಸನ್ ಹಾಗೂ ಆಡಮ್ ಕೆಲವು ವಸ್ತುಗಳನ್ನ ತರಲು ಹೊರಗೆ ಹೋಗ್ತಾರೆ. ಮನೆಯ ಕೆಲಸಗಳನ್ನ ಮಾಡುತ್ತಾ ಅಲ್ಲಿನ ಮಿರರ್ಗಳನ್ನು ಒರೆಸಲು ಎವೆಲಿನ್ ಮುಂದಾಗ್ತಾಳೆ. ಈ ಸಮಯದಲ್ಲಿ ಹಿಂದೆ ಇರುವ ಪೇಂಟಿಂಗ್ ಮೂವ್ ಆಗುತ್ತಿರೋದನ್ನ ಗಮನಿಸ್ತಾಳೆ. ಅದರಿಂದ ತುಂಬಾ ಗಾಬರಿಯಾಗ್ತಾಳೆ. ತಿರುಗಿ ನೋಡಿದರೆ ಆ ಪೇಂಟಿಂಗ್ ನಾರ್ಮಲ್ ಆಗಿಯೇ ಇರುತ್ತೆ. ಆಗ ಎವೆಲಿನ್, ಇದು ನನ್ನ ಭ್ರಮೆ ಎಂದು ಸುಮ್ಮನಾಗ್ತಾಳೆ. ಹೀಗೆ ಇರುವಾಗ ಮನೆಯಲ್ಲಿ ಯಾರು ಓಡೋಗುತ್ತಿದ್ದಾರೆ ಎಂದು ಅವಳಿಗೆ ಗೊತ್ತಾಗುತ್ತೆ. ಲೂಸಿ ಇರಬಹುದೆಂದು ಅಂದುಕೊಳ್ತಾಳೆ. ಆದರೆ ಲೂಸಿ ಆ ಸಮಯದಲ್ಲಿ ಮನೆಯಿಂದ ಹೊರಗಿರ್ತಾಳೆ. ಹೀಗೆ ರಾತ್ರಿಯಾಗುತ್ತೆ. ಎಲ್ಲರೂ ಮಲಗ್ತಾರೆ. ಆದರೆ ಜೆನಿಸ್ಗೆ ಆ ಪೇಂಟಿಂಗ್ನಿಂದ ಭಯವಾಗಿ ಅದಕ್ಕೆ ಬಟ್ಟೆಯನ್ನ ಮುಚ್ಚಿ ನಂತರ ಮಲಗ್ತಾಳೆ. ಹೀಗೆ ಅವಳು ಮಲಗಿರುವಾಗ ಆ ಬಟ್ಟೆಯಿಂದ ಬರುವ ಕೈಗಳು ಕತ್ತರಿಯಿಂದ ಅವಳ ಕೂದಲನ್ನ ಕತ್ತರಿಸುತ್ತೆ. ಆಗ ಎಚ್ಚರವಾದ ಜೆನಿಸ್ ತುಂಬಾ ಭಯದಿಂದ ಕ್ಲೋಸೆಟ್ನಲ್ಲಿ ಲಾಕ್ ಆಗ್ತಾಳೆ. ಆ ಪೇಂಟಿಂಗ್ಗೆ ಮುಚ್ಚಿದ್ದ ಬಟ್ಟೆ ಮುಂದಕ್ಕೆ ಬಂದು ಕೆಳಗೆ ಬೀಳುತ್ತೆ. ಅದರಿಂದ ಅವಳು ತುಂಬಾ ಗಾಬರಿಯಲ್ಲಿರುವಾಗ ಅದೇ ಕ್ಲೋಸೆಟ್ನಲ್ಲಿದ್ದ ಪೇಂಟಿಂಗ್ನ ಬಾರ್ಬರ್ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಜೋರಾಗಿ ಜೆನಿಸ್ ಕಿರುಚಾಡುವ ಕಾರಣ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಜೆನಿಸ್ ನಡೆದ ವಿಷಯವನ್ನು ಅವರಿಗೆ ತುಂಬಾ ಅಳುತ್ತಾ ಹೇಳ್ತಾಳೆ. ಆದರೆ ಆಡಮ್ ಅವಳ ಮಾತನ್ನು ನಂಬೋದಿಲ್ಲ. ಇದು ಕೆಟ್ಟ ಕನಸು ಎಂದು ಅವಳಿಗೆ ಹೇಳ್ತಾನೆ. ಅಲ್ಲಿದ್ದ ಪೇಂಟಿಂಗ್ ಅನ್ನು ತೆಗೆದಾಕ್ತಾನೆ. ನಂತರ ಎವೆಲಿನ್ ಆಡಮ್ ಜೊತೆ ಮಾತಾಡ್ತಾಳೆ. ಆಡಮ್, ಈ ಮನೆಯಲ್ಲಿ ಏನೋ ಸರಿಯಿಲ್ಲ. ಇಲ್ಲಿನ ಪೇಂಟಿಂಗ್ಗಳು ಕರ್ಸಾಗಿರಬಹುದು ಎಂದು ಹೇಳ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಮನೆಯನ್ನು ಕ್ಲೀನ್ ಮಾಡುವಾಗ ಅವಳಿಗೆ ರಿಚುವಲ್ ನಡೆದಿದ್ದ ಜಾಗ ಕಾಣುತ್ತೆ. ಅಲ್ಲಿಯೇ ಇದ್ದ ಆ ಪುರಾತನ ಬುಕ್ ಅವಳಿಗೆ ಕಾಣುತ್ತೆ. ಸ್ನೇಹಿತರೆ, ಈ ಬುಕ್ ಅನ್ನೇ ಮೂವಿಯ ಮೊದಲ ಸೀನ್ನಲ್ಲಿ ನೋಡಿದ್ದು. ಆಗ ಎವೆಲಿನ್ ಆ ಬುಕ್ ಅನ್ನು ಎತ್ತಿಟ್ಟುಕೊಳ್ತಾಳೆ. ರಾತ್ರಿಯಲ್ಲಿ ಎವೆಲಿನ್ಗೆ ಪುನಃ ಮನೆಯಲ್ಲಿ ಯಾರು ಓಡಾಡುತ್ತಿದ್ದಾರೆ ಎಂದು ಅನ್ನಿಸಿ ಯಾರೆಂದು ಚೆಕ್ ಮಾಡಲು ಹೊರಗೆ ಬರ್ತಾಳೆ. ನೋಡಿದರೆ ಪೇಂಟಿಂಗ್ನ ಒಳಗಿದ್ದ ಒಬ್ಬ ಹುಡುಗ ಅದರಿಂದ ಹೊರಗಡೆ ಬಂದು ಅಲ್ಲೆಲ್ಲ ಓಡಾಡುತ್ತಿರುತ್ತಾನೆ. ಆ ಸಮಯದಲ್ಲಿ ಆ ಪೇಂಟಿಂಗ್ ಖಾಲಿಯಾಗಿರುತ್ತೆ. ಅದನ್ನು ನೋಡಿ ಅವಳಿಗೆ ತುಂಬಾ ಶಾಕ್ ಆಗುತ್ತೆ. ಅವನನ್ನೇ ಫಾಲೋ ಮಾಡಿಕೊಂಡು ಬೇಸ್ಮೆಂಟ್ಗೆ ಹೋಗ್ತಾಳೆ. ಆಗ ಯಾವುದೋ ಎಂಟಿಟಿ ಅವಳನ್ನು ತಳ್ಳಿ ಬೇಸ್ಮೆಂಟ್ನಲ್ಲಿ ಲಾಕ್ ಮಾಡುತ್ತೆ. ಅದೇ ಸಮಯದಲ್ಲಿ ಮಲಗಿದ್ದ ನೆಲ್ಸನ್ಗೆ ಎಚ್ಚರವಾಗುತ್ತೆ. ಅಲ್ಲಿದ್ದ ಪೇಂಟಿಂಗ್ನ ಬಣ್ಣಗಳು ಕೆಳಗೆ ಇಳಿಯುತ್ತಿರುವ ರೀತಿ ಅವನಿಗೆ ಕಾಣುತ್ತೆ. ಏನೆಂದು ಚೆಕ್ ಮಾಡಲು ಹೋಗ್ತಾನೆ. ಹೋದ ಕೂಡಲೇ ಆ ಪೇಂಟಿಂಗ್ ಅವನನ್ನೇ ಎಳೆದುಕೊಳ್ಳಲು ಪ್ರಯತ್ನ ಪಡುತ್ತೆ. ಇದರಿಂದ ಅವನಿಗೆ ಉಸಿರಾಡಲು ಕೂಡ ಆಗುತ್ತಿರಲ್ಲ. ಇತ್ತ ಆಡಮ್ಗೆ ಎವೆಲಿನ್ ಎಲ್ಲಿಯೂ ಕಾಣಲ್ಲ. ಅವಳನ್ನ ಹುಡುಕಿಕೊಂಡು ಹೋಗುವಾಗ ನೆಲ್ಸನ್ ಅನ್ನು ಗಮನಿಸ್ತಾನೆ. ಕೂಡಲೇ ಅವನನ್ನು ಎಳೆದುಕೊಂಡು ತನ್ನ ಮಗನ ಪ್ರಾಣವನ್ನು ಕಾಪಾಡಿಕೊಳ್ತಾನೆ. ನಂತರ ತನ್ನ ಹೆಂಡತಿಯನ್ನ ಹುಡುಕಲು ಮುಂದಾಗ್ತಾನೆ. ಇತ್ತ ಬೇಸ್ಮೆಂಟ್ನಲ್ಲಿದ್ದ ಅವಳಿಗೆ ಆ ನೇಕೆಡ್ ಎಂಟಿಟಿ ಅತಿಯಾಗಿ ಹೆದರಿಸುತ್ತೆ. ಆಗ ಎವೆಲಿನ್ ಜೋರಾಗಿ ಕಿರುಚಾಡ್ತಾಳೆ. ಅಲ್ಲಿಗೆ ಬರುವ ಆಡಮ್ ಆ ಡೋರನ್ನ ಓಪನ್ ಮಾಡ್ತಾನೆ. ಆಗ ಕೂಡಲೇ ಆ ಕುಟುಂಬ ಈ ಮನೆಯಲ್ಲಿ ಇರೋದು ಬೇಡ ಎಂದು ತಮ್ಮ ಹಳೆ ಮನೆಗೆ ಅದೇ ರಾತ್ರಿಯಲ್ಲಿ ಬಂದು ಬಿಡ್ತಾರೆ. ಎಲ್ಲವೂ ನಾರ್ಮಲ್ ಆಗಿರುತ್ತೆ. ಲೂಸಿ ಹಾಗೂ ಜೆನಿಸ್ನ ಮಧ್ಯೆ ಇದ್ದ ಮನಸ್ತಾಪ ಕೂಡ ದೂರವಾಗಿರುತ್ತೆ. ಎವೆಲಿನ್ ಆಡಮ್ ಜೊತೆ ಮಾತಾಡ್ತಾಳೆ. ಆ ಮನೆಯಲ್ಲಿ ದೊಡ್ಡ ತೊಂದರೆ ಇದೆ. ಅಲ್ಲೇನೋ ತಪ್ಪಾಗಿದೆ. ನನ್ನ ಕಸಿನ್ ಆದ ಆನಾ ಹಾಗೂ ಅವಳ ಗಂಡ ಕ್ಲೈವ್ ಅಲ್ಲಿರೋ ಕೆಟ್ಟ ಎಂಟಿಟಿಗಳಿಂದಲೇ ಸತ್ತಿರಬಹುದು. ಇದರ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು ಎಂದು ಮಾತಾಡ್ತಾಳೆ. ಆ ಸಮಯದಲ್ಲಿ ಅವಳಿಗೆ ಅವಳು ತೆಗೆದಿಟ್ಟುಕೊಂಡಿದ್ದ ಬುಕ್ ನೆನಪಾಗುತ್ತೆ. ಅದರಲ್ಲಿ ಒಂದು ಅಡ್ರೆಸ್ ಅನ್ನು ಬರೆದಿರುತ್ತೆ. ಆಗ ಎವೆಲಿನ್ ಅಲ್ಲಿಗೋಗ್ತಾಳೆ. ಆ ಮನೆಯಲ್ಲಿದ್ದ ಒಬ್ಬಳು ಮಹಿಳೆಯನ್ನು ಭೇಟಿ ಮಾಡ್ತಾಳೆ. ನನಗೆ ಪೇಂಟೆಡ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಎಂದು ಕೇಳಿದಾಗ ಆ ಮಹಿಳೆ ಆ ಇನ್ಫಾರ್ಮೇಶನ್ ಅನ್ನು ಕೊಡಲು ಒಪ್ಪಿಕೊಳ್ತಾಳೆ. ನಂತರ ಅವಳನ್ನು ಅವಳ ಕಲೆಕ್ಷನ್ನಲ್ಲಿರುವ ಪೇಂಟಿಂಗ್ಗಳ ಬೇಸ್ಮೆಂಟ್ಗೆ ಕರೆದುಕೊಂಡು ಹೋಗ್ತಾಳೆ. ಅವೆಲ್ಲ ಶತಮಾನಗಳ ಹಿಂದೆ ಕರ್ಸಾದ ಪೇಂಟಿಂಗ್ಗಳೇ ಆಗಿರುತ್ತವೆ. ಆಗ ಅವಳು ಹೀಗೆ ಹೇಳ್ತಾಳೆ. ಹಳೆಯ ಕಾಲದಲ್ಲಿ ಜನರು ಸಾಯುವಾಗ ಅವರ ಆತ್ಮಗಳು ಸರಿಯಾದ ಜಾಗವಿಲ್ಲದೆ ಎಲ್ಲ ಕಡೆ ತಿರುಗಾಡುತ್ತಿರುತ್ತವೆ. ಮನೆಗೆ ಬಂದು ಹೋಗೋದು ಮಾಡುತ್ತಿರುತ್ತವೆ. ಆಗ ಅವರು ಇದಕ್ಕೆ ಪರಿಹಾರ ಮಾಡಬೇಕೆಂದು ಒಂದು ರಿಚುವಲ್ ಅನ್ನು ಕಂಡು ಹಿಡಿತಾರೆ. ಅದುವೇ ಪೇಂಟೆಡ್. ಸತ್ತ ವ್ಯಕ್ತಿಯ ಪೇಂಟಿಂಗ್ ಮಾಡಿ ಅದರಲ್ಲಿ ಅವರ ಆತ್ಮವನ್ನು ಬಂಧಿಸುತ್ತಿದ್ದರು. ಆಗ ಆತ್ಮಗಳಿಗೆ ಬರೋದಕ್ಕೆ ಹೋಗೋದಕ್ಕೆ ಆ ಪೇಂಟಿಂಗ್ ಒಂದು ದಾರಿಯಾಗಿ ಸಿಕ್ಕಿತು. ಇಂತಹ ರಿಚುವಲ್ ಅನ್ನು 20ನೇ ಶತಮಾನದ ಮೊದಲ ಭಾಗದಲ್ಲಿ ನಿಲ್ಲಿಸಲಾಗಿತ್ತು. ಆದರೆ ಈ ಬುಕ್ನ ಮೂಲಕ ಕ್ಲೈವ್ನ ಕುಟುಂಬ ಇದನ್ನ ಮುಂದುವರಿಸಿದೆ ಎಂದು ಹೇಳಿ ಇದಕ್ಕೆ ಪರಿಹಾರವನ್ನು ಕೂಡ ಹೇಳಲು ಮುಂದಾಗ್ತಾಳೆ.
ಇತ್ತ ಆ ಮನೆಯಲ್ಲಿ ಪುನಃ ಪ್ರಾಬ್ಲಮ್ ಶುರುವಾಗುತ್ತೆ. ಆ ನೇಕೆಡ್ ಲೇಡಿಯ ಪೇಂಟಿಂಗ್ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತೆ. ಆಗ ಆಡಮ್ಗೆ ಗೊತ್ತಾಗುತ್ತೆ ಈ ತೊಂದರೆ ಈ ಮನೆಯಲ್ಲಿಯೂ ಶುರುವಾಯಿತು ಎಂದು. ಆಗ ಅವನು ಅದನ್ನು ಬೆಂಕಿಯಿಂದ ಸುಟ್ಟಾಕ್ತಾನೆ. ಆಗ ಬರುವ ಎವೆಲಿನ್ ಹೀಗೆ ಹೇಳ್ತಾಳೆ, ನೀನು ಮಾಡುತ್ತಿರೋದು ಏನು ಕೂಡ ಪ್ರಯೋಜನ ಇಲ್ಲ. ಆ ಸ್ಪಿರಿಟ್ ನಮ್ಮ ಕುಟುಂಬವನ್ನ ಟಾರ್ಗೆಟ್ ಮಾಡಾಗಿದೆ. ಹಾಗಾಗಿ ನಾವು ಇದಕ್ಕೆ ಪರಿಹಾರವನ್ನ ಕಂಡು ಹಿಡಿಯಬೇಕೆಂದರೆ ಮೊದಲು ನಮಗೆ ಇದರ ಇತಿಹಾಸದ ಬಗ್ಗೆ ಗೊತ್ತಾಗಬೇಕು ಎಂದು ಅವನಿಗೆ ಹೇಳ್ತಾಳೆ. ನಂತರ ಅವರಿಬ್ಬರೂ ಸೇರಿ ಕ್ಲೈವ್ನ ಕುಟುಂಬದ ಇತಿಹಾಸವನ್ನ ತಿಳಿಯಲು ಮುಂದಾಗ್ತಾರೆ. ಆಗ ಅವರಿಗೂ ಹಾಗೂ ನಮಗೆ ಒಂದು ಮುಖ್ಯವಾದ ವಿಷಯ ಗೊತ್ತಾಗುತ್ತೆ. ಸ್ನೇಹಿತರೆ, ಕ್ಲೈವ್ನ ಮುತ್ತಜ್ಜನಾದ ಐವರ್ ಕಸ್ಯಾಂಡ್ರಾ ಎಂಬ ಹುಡುಗಿಯನ್ನ ಪ್ರೀತಿ ಮಾಡಿರ್ತಾನೆ. ಅವನಿಗೆ ಮದುವೆಯಾಗಿದ್ದರೂ ಎರಡನೇ ಮದುವೆಯನ್ನ ಕೂಡ ಮಾಡಿಕೊಳ್ತಾನೆ. ಆದರೆ ಕಸ್ಯಾಂಡ್ರಾ ಯಾವುದೋ ಕಾಯಿಲೆಯಿಂದ ಸತ್ತೋಗ್ತಾಳೆ. ನಂತರ ಆ ಕುಟುಂಬದಲ್ಲಿ ಸಾವಾಗಲು ಶುರುವಾಗುತ್ತೆ. ಜನರು ಕಾಣೆಯಾಗ್ತಾರೆ. ಕ್ಲೈವ್ನ ತಾತ ಹಾಗೂ ಅವನ ಮೊದಲ ಹೆಂಡತಿ ಬೆಂಕಿ ಹಚ್ಚಿಕೊಂಡು ಅದೇ ಮನೆಯಲ್ಲಿ ಸತ್ತೋಗ್ತಾರೆ. ನಂತರ ಆ ಮನೆ ಇದ್ದ ಜಾಗದಲ್ಲಿ ಹೊಸ ಮನೆಯನ್ನು ಕಟ್ಟಲಾಗುತ್ತೆ. ಆ ಕುಟುಂಬದ ಸದಸ್ಯರೆಲ್ಲ ಆ ಮನೆಯಲ್ಲೇ ಬದುಕ್ತಾರೆ. ಆನಾ ಹಾಗೂ ಕ್ಲೈವ್ ಇದ್ದ ಮನೆ ಕೂಡ ಅದೇ ಆಗಿರುತ್ತೆ. ಕ್ಲೈವ್ನ ತಾತ ಐವರ್ಗೆ ಚಿತ್ರ ಬಿಡಿಸುವ ಅಭ್ಯಾಸವಿರುತ್ತೆ. ಆ ಚಿತ್ರದಲ್ಲಿ ಸತ್ತವರನ್ನು ಅಮರವಾಗಿಸುವ ರಿಚುವಲ್ ಕೂಡ ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಅವನೇ ಈ ಕಸ್ಯಾಂಡ್ರಾ ಆತ್ಮವನ್ನು ಈ ಪೇಂಟಿಂಗ್ ನಲ್ಲಿ ಇರಿಸಿರ್ತಾನೆ. ಆದರೆ ಈಗ ಕಸ್ಯಾಂಡ್ರಾ ಆತ್ಮ ಯಾಕೆ ನಮಗೆ ಹಾಂಟ್ ಮಾಡುತ್ತಿದೆ ಎಂದು ಅವರಿಗೆ ಗೊತ್ತಾಗಲ್ಲ. ಈಗ ನಾವು ಅವಳನ್ನು ನರಕಕ್ಕೆ ಪುನಃ ಕಳಿಸಬೇಕು. ಆ ಕೆಲಸ ಮಾಡೋದಕ್ಕಿಂತ ಮುಂಚೆ ನಾವು ಪುನಃ ಆ ಮ್ಯಾನ್ಷನ್ಗೆ ಹೋಗಬೇಕು. ಅಲ್ಲಿರುವ ಎಲ್ಲ ಇವಿಲ್ ಪೇಂಟಿಂಗ್ಗಳನ್ನು ಸುಟ್ಟಾಕಬೇಕು ಎಂದು ಆಡಮ್ ಹಾಗೂ ಎವೆಲಿನ್ ಪುನಃ ಮ್ಯಾನ್ಷನ್ಗೆ ಹೋಗ್ತಾರೆ. ಅವರೋದ ಕೂಡಲೇ ಅಲ್ಲಿಗೆ ಪೇಂಟಿಂಗ್ನ ಮೂಲಕ ಬರುವ ಕಸ್ಯಾಂಡ್ರಾ ಆತ್ಮ ನೆಲ್ಸನ್ ಅನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ. ಆಗ ಆತ ಲೂಸಿಯನ್ನ ಸಾಯಿಸಲು ಎತ್ತಿಕೊಂಡು ಹೋಗ್ತಾನೆ. ಇತ್ತ ಆ ಮ್ಯಾನ್ಷನ್ಗೆ ಬರುವ ಆಡಮ್ ಹಾಗೂ ಎವೆಲಿನ್ ಮ್ಯಾನ್ಷನ್ನಲ್ಲಿರುವ ಎಲ್ಲ ಪೇಂಟಿಂಗ್ಗಳನ್ನು ಸುಟ್ಟಾಕಲು ನಿರ್ಧಾರ ಮಾಡ್ತಾರೆ. ಎಲ್ಲವನ್ನೂ ಒಂದು ಜಾಗಕ್ಕೆ ಬಿಸಾಕ್ತಾರೆ. ಹೀಗೆ ಬೇಸ್ಮೆಂಟ್ಗೆ ಹೋದ ಎವೆಲಿನ್ಗೆ ಒಂದು ಸೀಕ್ರೆಟ್ ರೂಮ್ ಕಾಣುತ್ತೆ. ಅಲ್ಲಿಯೂ ಕೂಡ ಕ್ಲೈವ್ನ ತಾತ ಐವರ್ ಸೇರಿ ಇನ್ನೂ 3 ಕರ್ಸ್ ಪೇಂಟಿಂಗ್ ಇರುತ್ತೆ. ಅದೇ ಜಾಗದಲ್ಲಿ ಐವರ್ ಬರೆದಿದ್ದ ಕೆಲವು ಲೆಟರ್ಸ್ಗಳು ಸಿಗುತ್ತವೆ. ಹೀಗೆ ಅದನ್ನು ನೋಡುವಾಗ ಆ ಸೀಕ್ರೆಟ್ ರೂಮ್ನ ಡೋರ್ ಅದಾಗದೆ ಲಾಕ್ ಆಗುತ್ತೆ. ಆ ಪೇಂಟಿಂಗ್ ನಲ್ಲಿದ್ದವರಿಗೆಲ್ಲ ಜೀವ ಬಂದು ಎವೆಲಿನ್ನ ಮೇಲೆ ದಾಳಿ ಮಾಡ್ತಾರೆ. ಅವಳ ಕಿರುಚಾಟ ಹೊರಗಿದ್ದ ಆಡಮ್ಗೆ ಕೇಳಿಸುತ್ತೆ. ಆಗ ಆಡಮ್ ಆ ಡೋರನ್ನು ಓಪನ್ ಮಾಡಿ ಅವರಿಂದ ಎವೆಲಿನ್ ಅನ್ನು ಬಿಡಿಸಿ ಹೊರಗಡೆ ಕರೆದುಕೊಳ್ತಾನೆ. ಆಗ ಅವರಿಬ್ಬರೂ ಸೇರಿ ಆ ಇವಿಲ್ ಪೇಂಟಿಂಗ್ಸ್ ಗಳನ್ನು ಬೆಂಕಿಯಲ್ಲಿ ಸುಟ್ಟಾಕ್ತಾರೆ. ನಂತರ ತಮ್ಮ ಮನೆಗೆ ಹೋಗಲು ಮುಂದಾಗ್ತಾರೆ. ಈ ಸಮಯದಲ್ಲಿ ಬೇಸ್ಮೆಂಟ್ ನಲ್ಲಿ ಸಿಕ್ಕಿದ್ದ ಆ ಲೆಟರ್ ನಲ್ಲಿ ಅವಳಿಗೆ ಕೆಲವು ಸೀಕ್ರೆಟ್ಗಳು ಗೊತ್ತಾಗಿರುತ್ತೆ. ಅದನ್ನು ಆಡಮ್ಗೆ ಹೀಗೆ ಹೇಳ್ತಾಳೆ. ಕ್ಲೈವ್ನ ತಾತ ಐವರ್ ಪೇಂಟಿಂಗ್ ಮಾಡುತ್ತಿದ್ದ. ಒಂದು ದಿನ ಅವನು ಕಸ್ಯಾಂಡ್ರನನ್ನು ನೋಡಿದ ಕೂಡಲೇ ಅವನಿಗೆ ಅವಳ ಮೇಲೆ ಪ್ರೀತಿ ಶುರುವಾಯಿತು. ಅವಳು ಕೂಡ ಐವರ್ನನ್ನು ಇಷ್ಟಪಟ್ಟಳು. ಇಬ್ಬರು ಮದುವೆಯಾದರು. ಆದರೆ ಕಸ್ಯಾಂಡ್ರಾ ಒಂದು ರೋಗದಿಂದ ಸತ್ತು ಹೋಗ್ತಾಳೆ. ಅವಳನ್ನ ಬಿಟ್ಟಿರಲು ಐವರ್ನಿಂದ ಸಾಧ್ಯವಾಗಲ್ಲ. ಸತ್ತ ಮೇಲಾದರೂ ಅವಳ ಜೊತೆ ನಾನು ಇರಬೇಕೆಂದು ತನಗೆ ಗೊತ್ತಿದ್ದ ಒಂದು ರಿಚುವಲ್ ಅನ್ನು ಮಾಡ್ತಾನೆ. ಹೊರಗಿದ್ದ ಅವಳ ಆತ್ಮವನ್ನು ಒಂದು ಪೇಂಟಿಂಗ್ನ ಮೂಲಕ ಬಂಧಿಸ್ತಾನೆ. ತಾನು ಕೂಡ ಸತ್ತು ಅದೇ ಪೇಂಟಿಂಗ್ನಲ್ಲಿ ಅಮರನಾಗುವೆ ಎಂದು ಸಿದ್ಧನಾಗ್ತಾನೆ. ಆದರೆ ತನ್ನ ಜೀವವನ್ನು ತಾನೇ ಕಳೆದುಕೊಳ್ಳುವ ಸಮಯ ಬರುವಾಗ ಆತ ಭಯದಿಂದ ಹಿಂದೆ ಸರಿತಾನೆ. ಆತ ಸಾಯಲು ಇಷ್ಟಪಡಲ್ಲ. ಆಗ ಕಸ್ಯಾಂಡ್ರಾ ಈ ರೀತಿಯಾದ ಮೋಸವನ್ನ ಸಹಿಸಲ್ಲ. ಆಗ ಅವಳ ಆತ್ಮ ಕೋಪದಿಂದ ತುಂಬುತ್ತೆ. ಅತಿಯಾದ ದ್ವೇಷ ಇದ್ದ ಕಾರಣ ಅವಳ ಸ್ಪಿರಿಟ್ ಒಂದು ಡೀಮನ್ ಶಕ್ತಿಯನ್ನು ಪಡೆಯುತ್ತೆ. ಅದರ ಹೆಸರೇ ಸಕ್ಯೂಬಸ್. ಈ ಡೀಮನ್ ಐವರ್ನ ಕುಟುಂಬದ ಬ್ಲಡ್ ಲೈನ್ ಅನ್ನು ಟಾರ್ಗೆಟ್ ಮಾಡುತ್ತೆ. ಇದು ಆ ಕುಟುಂಬದ ಗಂಡಸರನ್ನು ಇಂಟಿಮೇಟ್ ಮಾಡುವ ಮೂಲಕ ಪೊಸೆಸ್ ಮಾಡುತ್ತೆ. ನಂತರ ಅವರ ಮೂಲಕ ಅವರ ಹೆಂಡತಿಯನ್ನು ಸಾಯಿಸುತ್ತೆ. ನಂತರ ಪೊಸೆಸ್ ಆಗಿದ್ದವರನ್ನು ಕೂಡ ಕೊಂದು ಹಾಕುತ್ತೆ. ಸ್ನೇಹಿತರೆ, ಆನಾ ಹಾಗೂ ಕ್ಲೈವ್ನ ನಡುವೆ ಆಗಿದ್ದು ಕೂಡ ಇದೆ. ಇತ್ತ ಅವರಿಬ್ಬರು ತಮ್ಮ ಮನೆಗೆ ಬಂದಾಗ ಜೆನಿಸ್ ತುಂಬಾ ಭಯದಲ್ಲಿರ್ತಾಳೆ. ಅವಳು ಮನೆಯಲ್ಲಿ ನಡೆಯುತ್ತಿದ್ದ ವಿಷಯವನ್ನ ಹೇಳಿದಾಗ ನೆಲ್ಸನ್ ನಿಂದ ಲೂಸಿಯನ್ನ ಕಾಪಾಡಲು ಹೋಗ್ತಾರೆ. ಡಿಮೋನಿಕ್ ಪೊಸಿಷನ್ ನಲ್ಲಿದ್ದ ನೆಲ್ಸನ್ ಲೂಸಿಯನ್ನ ಸಾಯಿಸಲು ತುಂಬಾ ಪ್ರಯತ್ನವನ್ನ ಪಡುತ್ತಿರುತ್ತಾನೆ.
ಆಗ ಅವನಿಂದ ಲೂಸಿಯನ್ನು ಕಾಪಾಡುವ ಆಡಮ್ ಅವನನ್ನು ಅದೇ ಬೇಸ್ಮೆಂಟ್ನಲ್ಲಿ ಲಾಕ್ ಮಾಡಿ ಮತ್ತೊಂದು ಜಾಗಕ್ಕೆ ಬರ್ತಾನೆ. ಈ ಕರ್ಸನ್ನು ಕೊನೆ ಮಾಡಲೇಬೇಕೆಂದು ರಿಚುವಲ್ ಅನ್ನು ಶುರು ಮಾಡ್ತಾನೆ. ಈ ರಿಚುವಲ್ ಅನ್ನ ಮೊದಲು ಶುರು ಮಾಡಿದ್ದು ಐವರ್ ಆಗಿರುವ ಕಾರಣ ಅವನ ಆತ್ಮವನ್ನ ಕೂಡ ಪೇಂಟಿಂಗ್ ನಲ್ಲಿ ಕರೆಸೋದು ತುಂಬಾ ಮುಖ್ಯವಾಗಿರುತ್ತೆ. ಕಸೆಂಡ್ರ ಆತ್ಮ ಪೇಂಟಿಂಗ್ ನಲ್ಲಿ ಒಂಟಿಯಾಗಿರೋದೇ ಈ ಶಾಪಕ್ಕೆ ಕಾರಣ. ಅವನ ಆತ್ಮವನ್ನ ಕರೆಸಿದರೆ ಇದೆಲ್ಲ ಇಲ್ಲಿಗೆ ಕೊನೆಗೊಳ್ಳುತ್ತೆ ಎಂದು ಅವನ ಆತ್ಮವನ್ನ ಕೂಗ್ತಾರೆ. ಆದರೆ ಐವರ್ನ ಆತ್ಮ ಬರೋದಿಲ್ಲ. ಆಗ ಆಡಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಈ ರಿಚುವಲ್ ಪೂರ್ಣವಾಗಬೇಕೆಂದರೆ ಒಂದು ಸ್ಯಾಕ್ರಿಫೈಸ್ ಆಗಬೇಕು. ಕಸೆಂಡ್ರ ಆತ್ಮಕ್ಕೆ ಯಾವುದಾದ್ರೂ ಒಂದು ಆತ್ಮ ಜೊತೆಯಾಗಲೇಬೇಕೆಂದು ಅವನಿಗೆ ಆ ಬುಕ್ನಿಂದ ಗೊತ್ತಾಗಿರುತ್ತೆ. ಆಗ ಆತ ತನಗೇನೆ ಸ್ಟ್ಯಾಬ್ ಮಾಡಿಕೊಂಡು ಸಾಯುವ ನಿರ್ಧಾರ ಮಾಡ್ತಾನೆ. ಸ್ನೇಹಿತರೆ, ಈ ಆಡಮ್ ಸಕ್ಯೂಬಸ್ ಡೀಮನ್ಗೆ ಈಸಿ ಟಾರ್ಗೆಟ್ ಆಗಿರ್ತಾನೆ. ಅವರು ಮ್ಯಾನ್ಷನ್ ನಲ್ಲಿ ಇದ್ದಾಗ ಒಂದು ದಿನ ರಾತ್ರಿ ನಿದ್ರೆ ಬರದ ಆಡಮ್ ಆಟಿಕ್ಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಸಕ್ಯೂಬಸ್ ಡೀಮನ್ ಎದುರಾಗುತ್ತೆ. ಅವಳನ್ನು ನೋಡುತ್ತಾ ಮೈ ಮರೆತಿದ್ದ ಆಡಮ್ ಆ ಡೀಮನ್ ಜೊತೆಯೇ ಇಂಟಿಮೇಟ್ ಆಗಿರ್ತಾನೆ. ಈ ವಿಷಯವನ್ನು ಸಾಯುವ ಸಮಯದಲ್ಲಿ ಎವೆಲಿನ್ಗೆ ಹೇಳ್ತಾನೆ. ಆಗ ಅವನ ಪ್ರಾಣ ಹೊರಟೋಗುತ್ತೆ. ಅವನ ಆತ್ಮ ಪೇಂಟಿಂಗ್ ನಲ್ಲಿ ಡೀಮನ್ನ ಜೊತೆ ಸೇರುತ್ತೆ. ಸ್ನೇಹಿತರೆ, ಆಗ ಅವರಂದುಕೊಳ್ತಾರೆ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು ಎಂದು. ಆದರೆ ಆಗಿರೋದಿಲ್ಲ. ನೆಲ್ಸನ್ ಇನ್ನು ಡೀಮನ್ನ ಪೊಸೆಷನ್ ನಲ್ಲೇ ಇರ್ತಾನೆ. ಸ್ನೇಹಿತರೆ, ಈ ಕರ್ಸ್ ಅನ್ನು ಬ್ರೇಕ್ ಮಾಡಬೇಕೆಂದರೆ ಆ ಪೇಂಟಿಂಗ್ ಅನ್ನು ಸುಟ್ಟಾಕಬೇಕು. ಆ ರೀತಿ ಮಾಡಲು ಎವೆಲಿನ್ ಹೋದಾಗ ಅವಳ ಮೇಲೆಯೇ ನೆಲ್ಸನ್ ಅಟ್ಯಾಕ್ ಮಾಡ್ತಾನೆ. ಆಗ ಕೂಡಲೇ ಜೆನಿಸ್ ಲೈಟರ್ನಿಂದ ಆ ಪೇಂಟಿಂಗ್ಗೆ ಬೆಂಕಿ ಹಾಕ್ತಾಳೆ. ಆಗ ಅದರಲ್ಲಿದ್ದ ಆತ್ಮ ನರಕಕ್ಕೆ ಹೊರಟೋಗುತ್ತೆ. ಅವರ ಕುಟುಂಬದ ಶಾಪದ ಲಿಂಕ್ ಕೂಡ ಕಟ್ಟಾಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಆಡಮ್ನ ಆತ್ಮ ಮಾತ್ರ ಇರುವ ಪೇಂಟಿಂಗ್ ಆ ಕರ್ಸ್ ಪೇಂಟಿಂಗ್ಗಳ ಕಲೆಕ್ಷನ್ ನಲ್ಲಿ ಉಳಿಯುತ್ತೆ. ಅಲ್ಲಿಗೆ ದಿ ಪೇಂಟೆಡ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ವಿವರಣೆ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.